ಹಲೋ ಫ್ರೆಂಡ್ಸ್, ಈಗಾಗಲೇ ನಾವು ಹಣದ ಮೌಲ್ಯದ ಕುರಿತು ನೋಡಿದ್ದೀವಿ ಹಿಂದಿನ ಒಂದು ವಿಡಿಯೋದಲ್ಲಿ. ಇವತ್ತು ನಾವು ಅನುಭೋಗಿ ಬೆಲೆ ಸೂಚ್ಯಂಕದ ಕುರಿತು ನೋಡೋಣ. ಇಟ್ ಈಸ್ ಕಾಲ್ಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕೂಡ ಕರಿತೀವಿ. ಸೊ ಈಗ ಈ ಒಂದು ಸೆಷನ್ದಲ್ಲಿ ಇವಿಷ್ಟು ಅಂಶಗಳನ್ನು ನಾವು ಇವತ್ತು ನೋಡೋಣ. ಮೊದಲನೇದಾಗಿ ಸೂಚ್ಯಂಕ, ಅದರ ಅರ್ಥ ಏನು ಅಂತ, ಮೀನಿಂಗ್ ಆಫ್ ಇಂಡೆಕ್ಸ್ ನಂಬರ್ಸ್, ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್, ಸೂಚ್ಯಂಕಗಳ ರಚನೆ, ಮತ್ತು ಅನುಭೋಗಿ ಬೆಲೆ ಸೂಚ್ಯಂಕ ಅದರ ಅರ್ಥ, ಮತ್ತು ಅನುಭೋಗಿ ಬೆಲೆ ಸೂಚ್ಯಂಕವನ್ನು ಯಾವ ರೀತಿಯಾಗಿ ಅಳತೆ ಮಾಡ್ತೀವಿ ಅಂತ ಒಂದು ಸರಳ ವಿಧಾನ ಮತ್ತು ಇನ್ನೊಂದು ತೂಕಾಂಕಿತ ವಿಧಾನ. ಕನ್ಸ್ಟ್ರಕ್ಷನ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ವಿತ್ ಸಿಂಪಲ್ ಮೆಥಡ್ ಆ್ಯಂಡ್ ವೇಟೆಡ್ ಮೆಥಡ್ಸ್ ಅಂತ ಹೇಳ್ತೀವಿ. ಸೊ ಇವಿಷ್ಟು ವಿಷಯಗಳನ್ನ ಇವತ್ತಿನ ಒಂದು ಸೆಷನ್ದಲ್ಲಿ ನೋಡೋಣ. ಈಗ ಲೆಟ್ ಅಸ್ ಕಮ್ ಟು ಮೀನಿಂಗ್ ಆಫ್ ಇಂಡೆಕ್ಸ್ ನಂಬರ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದರೆ, ಆ್ಯನ್ ಇಂಡೆಕ್ಸ್ ನಂಬರ್ ಈಸ್ ಅ ನ್ಯೂಮರಿಕಲ್ ಡಿವೈಸ್ ದ್ಯಾಟ್ ಮೇಜರ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಆರ್ ಚೇಂಜ್ ಇನ್ ಅ ಸೆಟ್ ಆಫ್ ರಿಲೇಟೆಡ್ ವೇರಿಯೇಬಲ್ಸ್. ಒಂದು ಕೊಟ್ಟಂತಹ ಛಲಕಗಳ ಮಧ್ಯೆ ಇರತಕ್ಕಂತಹ ಒಂದು ಬದಲಾವಣೆಯನ್ನು ನೋಡುವ ಒಂದು ಸಂಖ್ಯಾತ್ಮಕ ಸೂಚಕ ಆಗಿದೆ ಅಂತ ಹೇಳ್ತೀವಿ. ಅಂದರೆ ಒಂದು ಕೊಟ್ಟಿರ್ತಕ್ಕಂಥ ವೇರಿಯೇಬಲ್ಸ್ ಏನಿರುತ್ತೋ, ಛಲಕಗಳೇನಿರುತ್ತೋ, ಆ ಛಲಕಗಳಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಒಂದು ಸಂಖ್ಯಾತ್ಮಕವಾದಂತಹ ಸಾಧನವನ್ನು ನಾವು ಬಳಸ್ತೀವಿ. ಆ ಸಾಧನಕ್ಕೆ ನಾವು ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅ ನಂಬರ್ ವಿಚ್ ರಿಫ್ಲೆಕ್ಟ್ಸ್ ಆರ್ ವಿಚ್ ಶೋಸ್ ದ ಚೇಂಜಸ್ in a particular variable or a set of related variables. So this is called index number. So indexes are related to specific problems. ಒಂದು ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವು ಸೂಚ್ಯಂಕಗಳನ್ನ ನೋಡ್ತೀವಿ. ಅದರ ಕೆಲವು ಲಕ್ಷಣಗಳನ್ನು ನಾವು ಮುಂದಿನ ಸ್ಲೈಡ್ದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಣದ ಮೌಲ್ಯವನ್ನು ಈಗ ನಾವು CPINಗೆ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದ್ರಿಂದ ಹಣದ ಮೌಲ್ಯವನ್ನು ನೇರವಾಗಿ ಕಂಡುಹಿಡಿಯೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಗೊತ್ತು. ಆದರೆ ಹಣಕ್ಕೆ ಬೇಡಿಕೆ ಅಂತಂದಿದೆ, ಇದು ಇಂಡೈರೆಕ್ಟ್ ಬೇಡಿಕೆ ಇದೆ, ರೈಟ್. ಆ ಹಣದ ಕೊಳ್ಳುವ ಶಕ್ತಿಯಲ್ಲಿ ಆಗುವ ಬದಲಾವಣೆಯನ್ನು ನಾವು ಹಣದ ಮೌಲ್ಯಕ್ಕೆ ಹೋಲಿಸ್ತಾ ಇದ್ದೀವಿ. ಸೊ ಈ ಹಣದ ಮೌಲ್ಯದಲ್ಲಿ ಬದಲಾವಣೆ ಎಷ್ಟಾಯಿತು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿದರೆ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಬಳಸ್ತೀವಿ. ಅದೇ ರೀತಿಯಾಗಿ ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ವೇರಿಯೇಬಲ್, ಈಗ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಇದೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ತೊಗೊತೀವಿ, ಕೈಗಾರಿಕೆಗಳಲ್ಲಿ ಆಗ್ತಕ್ಕಂಥ ಉತ್ಪಾದನೆ, ಅದರಲ್ಲಿ ಆಗ್ತಕ್ಕಂಥ ಒಟ್ಟು ಬದಲಾವಣೆಯನ್ನು ನಾವು ಸೂಚ್ಯಂಕದ ಮೂಲಕ ಕೂಡ ತೋರಿಸ್ಬೋದು. ಎಷ್ಟು ಪ್ರಮಾಣದ ಬದಲಾವಣೆ ಆಗಿದೆ, ಶೇಕಡ ಎಷ್ಟು ಬದಲಾವಣೆಯಾಗಿದೆ, ಅಥವಾ ಎಷ್ಟು ಹೆಚ್ಚಾಗಿದೆ, ಅಥವಾ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಸಂಖ್ಯೆಗಳ ಮೂಲಕ ತೋರಿಸ್ಬೋದು. ಆ ಸೂಚ್ಯಂಕವನ್ನು, ಅದು ಒಂದು ಸೂಚಿ ಅಂತ ಹೇಳ್ತೀವಿ. ಸೂಚಿ ಅಂತ ಹೇಳಿದರೆ ಒಂದು ಇಂಡಿಕೇಟರ್ ವಿಚ್ ರಿಫ್ಲೆಕ್ಟ್ಸ್ ದ ಚೇಂಜಸ್ ಇನ್ ಸರ್ಟನ್ ವೇರಿಯೇಬಲ್ಸ್, ರೈಟ್. ಸೊ now let us come to the next aspect, that is the important features of ಇಂಡೆಕ್ಸ್ ನಂಬರ್ಸ್. ಮೊದಲನೇದಾಗಿ ಇಂಡೆಕ್ಸ್ ನಂಬರ್ನ ಪ್ರಮುಖವಾದಂಥ ಲಕ್ಷಣಗಳೇನು ಅಂತ ಹೇಳಿದ್ರೆ, ಮೇಜರ್ಮೆಂಟ್ ಆಫ್ ದ ಚೇಂಜಸ್ ಆ್ಯಂಡ್ ಜನರಲ್ ಟ್ರೆಂಡ್ ಆಫ್ ವೇರಿಯೇಬಲ್ಸ್. ಇನ್ ಜನರಲ್ ಟ್ರೆಂಡ್ ಆಫ್ ವೇರಿಯೇಬಲ್ಸ್ ಅಂದರೆ ಛಲಕಗಳ ಸಾಮಾನ್ಯ ಪ್ರವೃತ್ತಿಯ ಮತ್ತು ಚಲಾವಣೆಯ ಮಾಪನವನ್ನು ಮಾಡೋದಕ್ಕೆ ಇಂಡೆಕ್ಸ್ ನಂಬರಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ. ಎರಡನೇದಾಗಿ ಮೇಜರ್ಮೆಂಟ್ ಆಫ್ ಕಮಾಡಿಟಿ ಪ್ರೈಸ್ ವೇರಿಯೇಷನ್. ಸರಕು ಬೆಲೆಗಳಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳನ್ನು ಮಾಪನ ಮಾಡೋದಕ್ಕೆ ಅನುಕೂಲಕರ ಆಗಿದೆ. ಇನ್ನು ನಾನು ಹೇಳಿದೆಲ್ಲ, ಬೆಲೆ ಎಷ್ಟಿತ್ತು, ಬೆಲೆ ಎಷ್ಟಾಗಿದೆ, ಮುಂದೆ ನಿಮ್ಗೆ ಅರ್ಥ ಆಗತ್ತದು ಎಷ್ಟಾಗಿದೆ, ಈ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ವ್ಯತ್ಯಾಸ ಆಗಿದೆ, ಈ ವ್ಯತ್ಯಾಸದಿಂದ ಹಣದ ಮೌಲ್ಯದಲ್ಲಿ ಶೇಕಡಾವಾರು ಎಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ಅನ್ನೋದನ್ನು ಕೂಡ ತಿಳ್ಕೊಬೋದು. ಮುಂದಿನದಾಗಿ ಮೇಜರ್ಮೆಂಟ್ ಆಫ್ ಚೇಂಜಸ್ ಇನ್ ಡಿಫ್ರೆಂಟ್ ಎಕನಾಮಿಕ್ ಸೆಕ್ಟರ್ಸ್, ಅಂದರೆ ಆರ್ಥಿಕತೆಯ ವಲಯಗಳಲ್ಲಿನ ಬದಲಾವಣೆಯ ಮಾಪನ. ಕೈಗಾರಿಕಾ ವಲಯದಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಶೇಕಡ ಇಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ತೀವಿ, ಅಥವಾ ಇಷ್ಟು ಸರಾಸರಿಯಾಗಿ ಇಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅಥವಾ ಕೈಗಾರಿಕೆ ಉತ್ಪಾದನೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಅದೇ ರೀತಿ ಕೃಷಿಯಲ್ಲಿ ಏನು ಬದಲಾವಣೆ ಕಾಣ್ತಾ ಇದ್ದೀವಿ. ಈ ಬದಲಾವಣೆಯನ್ನು ಅಳತೆ ಮಾಡಬೇಕು ಅಂತ ಹೇಳಿದಾಗ ನಮಗೆ ಇಂಡೆಕ್ಸ್ ನಂಬರ್ ಬೇಕಾಗುತ್ತೆ. ಸೊ ಇಂಡೆಕ್ಸ್ ನಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಮೇಜರ್ ಚೇಂಜಸ್ ಇನ್ ಡಿಫ್ರೆಂಟ್ ಎಕನಾಮಿಕ್ ಸೆಕ್ಟರ್ಸ್. ಸೊ ಮುಂದಿನದಾಗಿ ಆರ್ಥಿಕ ಯೋಜನೆಗಳನ್ನು, ನೀತಿಗಳನ್ನು ರೂಪಿಸೋದಕ್ಕೆ ಸೂಚ್ಯಂಕಗಳ ಪಾತ್ರ ಪ್ರಮುಖ ಅಂತ ಹೇಳ್ತೀವಿ. ಯಾಕಂತ ಹೇಳಿದರೆ ಆರ್ಥಿಕ ನೀತಿಗಳನ್ನು ಅಥವಾ ಒಂದು ಆರ್ಥಿಕ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ಹೇಳಿದರೆ ನಮಗೆ ಸೂಚ್ಯಂಕ ಅವಶ್ಯಕ ಆಗುತ್ತೆ. ಈ ಸೂಚ್ಯಂಕಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಯಾವ ವಲಯದ ಮೇಲೆ ಅಥವಾ ಯಾವ ಒಂದು ಸಮುದಾಯದ ಮೇಲೆ
ಖರ್ಚನ್ನು ಮಾಡಬೇಕು ಅಥವಾ ಯೋಜನೆಗಳನ್ನು ಯಾರಿಗೆ ಹಾಕಿ ಯಾವ ರೀತಿಯಾಗಿ ರೂಪಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿದರೆ ನಮಗೆ ಏನು ವಿ ನೀಡ್ ದಿಸ್ ಒನ್ ಇಂಡೆಕ್ಸ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಮುಂದಿನದಾಗಿ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್ ಅಂದರೆ ಸೂಚ್ಯಂಕಗಳನ್ನು ಯಾವ ರೀತಿಯಾಗಿ ರಚನೆ ಮಾಡ್ತೀವಿ ಅಂತ. ಸೂಚ್ಯಂಕಗಳನ್ನ ರಚನೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಹಲವಾರು ಹಂತಗಳಿವೆ. ಆ ಹಂತಗಳನ್ನು ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೆಲೆಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ನಾವು ಯಾವ ವಿಷಯದ ಕುರಿತು ಅಥವಾ ಯಾವ ಚಲಕಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಿಕೊಂಡು ಸೂಚ್ಯಂಕವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಬೆಲೆಗಳಿಗೆ ಸಂಬಂಧಿಸಿದಂತೆ ಅಲ್ಲಿ ಅನೇಕ ರೀತಿಯ ಸೂಚ್ಯಂಕಗಳಿವೆ. ಅವುಗಳಲ್ಲಿ ಮುಖ್ಯವಾದವು ಅಂತ ಹೇಳಿದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದರೆ ಸಗಟು ಬೆಲೆಗಳ ಸೂಚ್ಯಂಕ, ಚಿಲ್ಲರೆ ಬೆಲೆಗಳ ಸೂಚ್ಯಂಕ, ಅನುಭೋಗಿ ಸರಕುಗಳ ಸೂಚ್ಯಂಕ, ಈ ಥರ ಬೇರೆ ಬೇರೆ ಸೂಚ್ಯಂಕಗಳಿವೆ. ಇವುಗಳಲ್ಲಿ ಯಾವ ಸೂಚ್ಯಂಕದ ಅವಶ್ಯಕತೆ ಇದೆ ಎಂಬುದನ್ನು ನಿರ್ಧರಿಸುವುದು ಮತ್ತು ಸೂಚ್ಯಂಕಗಳ ರಚನೆಯನ್ನು ಕೈಗೊಳ್ಳೋದು. ಸೊ ಮೊದಲಿಗೆ ಯಾವ ಸೂಚ್ಯಂಕವನ್ನು ನಾವು ಬಳಸಬೇಕಾಗಿದೆ ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು. ಆ ಸೂಚ್ಯಂಕವನ್ನು ನಿರ್ಧರಿಸಿದ ಮೇಲೆ ಸೂಚ್ಯಂಕದ ಆಯ್ಕೆಯನ್ನು ಮಾಡ್ಕೊಂಡ್ಮೇಲೆ ಮುಂದಿನ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ರೈಟ್? ಹಾಗಂದರೆ ಇದು ಮೊದಲನೇ ಹಂತ, ಯಾವ ಸೂಚ್ಯಂಕವನ್ನು ಆಯ್ಕೆ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಕೈಗಾರಿಕೆಗಳ ಉತ್ಪಾದನೆಯ ಬಗ್ಗೆ ನಾನು ಅಧ್ಯಯನ ಮಾಡಬೇಕು ಅಂತ ಇಟ್ಕೊಂಡಿದ್ರೆ, ಸೊ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಡೆಕ್ಸನ್ನು, ಸೊ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, IIP ಅಂತೇಳಿ. ಸೊ IIPಯನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ, ಸೊ IIPಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕೈಗಾರಿಕೆ ಉತ್ಪಾದನೆಗಳನ್ನ ನೋಡ್ಕೋಬೇಕು ಅಂತ ಹೇಳಿದರೆ, ಸೊ ಉತ್ಪಾದನೆಯಲ್ಲಿ ಆದಂಥ ಬದಲಾವಣೆಯನ್ನು ಸೂಚಿಸ್ತಕ್ಕಂಥ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಪರಿಗಣಿಸಿ ನಾನೇನು ಮಾಡ್ತೀನಿ, ಆ ಸೂಚ್ಯಂಕವನ್ನು ಕಂಡುಹಿಡ್ತೀನಿ. ಇದು ಮೊದಲನೇ ಹಂತ. ಯಾವ ವಿಷಯದ ಬಗ್ಗೆ, ಯಾವ ಒಂದು ವೇರಿಯೇಬಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಿಕೊಂಡು ಆ ಒಂದು ಸೂಚ್ಯಂಕವನ್ನು ನಾವು ಮೊದಲು ಆಯ್ಕೆ ಮಾಡ್ಕೋಬೇಕು. ಅದಾದಮೇಲೆ ಎರಡನೇದಾಗಿ ಈಗ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ, ಮೊದಲು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಬೆಲೆಗಳ ಮಟ್ಟವನ್ನು ಅಳತೆ ಮಾಡಿ ನೋಡಬೇಕು ಅಂತ ಹೇಳಿದಾಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ತೊಗೊಂಡಿರ್ತೀವಿ. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ತೊಗೊಂಡಾಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಅಳತೆ ಮಾಡಬೇಕು ಅಂತ ಹೇಳಿದರೆ ನಮಗೆ ಎರಡನೇದಾಗಿ ಕಮೋಡಿಟಿಗಳ ಆಯ್ಕೆ ಮಾಡ್ಕೋಬೇಕು, ವಸ್ತುಗಳ ಆಯ್ಕೆ. ರೈಟ್? ಯಾವ ವಸ್ತುಗಳನ್ನು ನಾನು ಪರಿಗಣಿಸಿ ಈ ಒಂದು ಸೂಚ್ಯಂಕವನ್ನು ಕಂಡುಹಿಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ, ವಸ್ತುಗಳ ಆಯ್ಕೆಯು ಸೂಚ್ಯಂಕಗಳ ರಚನೆಯಲ್ಲಿ ಇದು ಎರಡನೇ ಹಂತ ಅಂತ ಹೇಳ್ತೀವಿ. ಯಾಕಂದರೆ ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಹಲವಾರು ಸರಕುಗಳನ್ನು, ಸಾಕಷ್ಟು ನೂರಾರು ಸರಕುಗಳನ್ನು ಪ್ರತಿನಿತ್ಯ ಉಪಯೋಗ ಮಾಡ್ತಾ ಇರ್ತೀವಿ. ಸೊ ಅವುಗಳನ್ನೆಲ್ಲನೂ ಪರಿಗಣಿಸಿ ನಾವೇನು ಮಾಡಬೇಕಾಗತ್ತೆ, ಸೂಚ್ಯಂಕವನ್ನು ತಯಾರಿಸಬೇಕಾಗತ್ತೆ. ಆದರೆ ವಾಸ್ತವವಾಗಿ ದಿನನಿತ್ಯ ಬಳಕೆಯ ಎಲ್ಲ ವಸ್ತುಗಳನ್ನು ನಾವು ಕೂಡಿಸೋದಕ್ಕೆ ಅಥವಾ ಸೇರಿಸೋದಕ್ಕೆ, ಅವುಗಳ ಬೆಲೆಯನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೇನು ಮಾಡ್ತೀವಿ, ಮುಖ್ಯವಾದಂತಹ ಅತಿ ಅವಶ್ಯಕವಾಗಿ ಎಲ್ಲರೂ ಬಳಸುವಂತಹ ಸರಕುಗಳನ್ನು ಬಳಸಿ ಅಲ್ಲಿ ನಾವು ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗೆ ನಾವು ಮುಖ್ಯವಾಗಿ ಬಳಸ್ತಕ್ಕಂಥ ಸರಕುಗಳನ್ನ ಇಲ್ಲಿ ತೊಗೋತೀವಿ. ಅದೇ ರೀತಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ದಲ್ಲೂ ಕೂಡ ನಾವು ಯಾವ ಸರಕನ್ನು ಪರಿಗಣಿಸಿ ಅಲ್ಲಿ ಯಾವ ಸರಕಿನ ಉತ್ಪಾದನೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ನೋಡಬೇಕಾಗತ್ತೆ. ಮುಂದಿನದಾಗಿ ಸೆಲೆಕ್ಷನ್ ಆಫ್ ಬೇಸ್ ಇಯರ್. ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ, ಸೂಚ್ಯಂಕವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾ ಅಂತ ಹೇಳಿದರೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಂತ, ಬೆಲೆಯಲ್ಲಿನ ಬದಲಾವಣೆಗಳು, ಒಂದು ಮೂಲ ವರ್ಷ ಅಂತ ಇರುತ್ತೆ, ಇನ್ನೊಂದು ಚಾಲ್ತಿ ವರ್ಷ ಅಂತ ಇರುತ್ತೆ, ಕರೆಂಟ್ ಇಯರ್ ಮತ್ತು ಬೇಸ್ ಇಯರ್ ಅಂತ. ಸೊ ವಿ ಕಂಪೇರ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಪ್ರೈಸಸ್. ಆವಾಗ ಏನು ಬದಲಾವಣೆ ಆಗಿದೆ, ಹಣದ ಮೌಲ್ಯದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಈಗ ಅದೇ ರೀತಿ ಈಗ ಒಂದು ಮೂಲ ವರ್ಷ ಅಂತ ಬೇಕು. ಮೂಲ ವರ್ಷ ಯಾವ ರೀತಿ ಆಗಿರಬೇಕು ಅಂತ ಹೇಳಿದರೆ, ಅದು ಸಾಮಾನ್ಯ ವರ್ಷ ಆಗಿರಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ಬರಗಾಲ, ಕ್ಷಾಮ, ಪ್ರವಾಹ ಇಂಥದ್ದೆಲ್ಲ ಸಂಭವಿಸಿರಬಾರ್ದು. ಸೊ ಸಾಮಾನ್ಯ ವರ್ಷ, ಈ ವರ್ಷ ಹೇಗಿದೆಯೋ ಸರಳವಾಗಿರ್ತಕ್ಕಂಥ ವರ್ಷ, ಅದೇ ರೀತಿ ಹಿಂದಿನ ಒಂದು ವರ್ಷವನ್ನು ನಾವು ಬೇಸ್ ಇಯರ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಾನು 2020ರಲ್ಲಿ ಒಂದು ಸೂಚ್ಯಂಕವನ್ನು ಕಂಡು ಹಿಡಿತಾ ಇದ್ದೀನಿ ಅಂತ ಹೇಳಿದಾಗ, ಈ ವರ್ಷದ ಸರಕಿನ ಬೆಲೆಗಳು ಮತ್ತು ಹಿಂದಿನ 2017 ಅಥವಾ 15 ಅಥವಾ 2011, 10 ಈ ಥರ ಒಂದು ವರ್ಷವನ್ನು ಆಯ್ಕೆ ಮಾಡಿಕೊಂಡು ಆ ವರ್ಷಕ್ಕೆ ನಾವು ಬೆಲೆಗಳನ್ನು ಎಷ್ಟಿತ್ತು ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಹೋಲಿಕೆ ಮಾಡ್ತೀವಿ. ಸೊ 2011ರಲ್ಲಿದ್ದಂಥ ಬೆಲೆ ಮತ್ತು 2020ರಲ್ಲಿದ್ದಂಥ ಅದೇ ಸರಕಿನ ಬೆಲೆ
ಈಗ ರೈಸ್ ತೊಗೊಂಡಿರ್ತೀವಿ ಅಥವಾ ಶುಗರ್ ತೊಗೊಂಡಿರ್ತೀವಿ. ಶುಗರ್ನ ಬೆಲೆ 2020ರಲ್ಲಿ ಮತ್ತು ಶುಗರ್ನ ಬೆಲೆ 2011ರಲ್ಲಿ. 2011 ಏನಾಯ್ತು, ಇದು ಮೂಲ ವರ್ಷ, ಬೇಸ್ ಇಯರ್ ಅಂತ ಹೇಳ್ತೀವಿ. 2020 2020 ಈಸ್ ಕಾಲ್ಡ್ ಎಸ್ ಕರೆಂಟ್ ಇಯರ್. ಸೊ ಇವೆರಡಕ್ಕೂ ನಾನು ಹೋಲಿಕೆ ಮಾಡಿ ನೋಡ್ತೀನಿ. ಸೊ ಇಲ್ಲಿ ಬೇಸ್ ಇಯರ್ ಯಾವ ರೀತಿಯಾಗಿರಬೇಕು ಅಂತ ಹೇಳಿದರೆ, ಇದು ಬಹಳ ಸರಳವಾದಂತಹ ಸಹಜ ವರ್ಷ ಇರಬೇಕು. ಇಲ್ಲಿ ಯಾವುದೇ ರೀತಿಯಾದಂತಹ ವಿಕೋಪಗಳು, ಬರಗಾಲಗಳು, ಕ್ಷಾಮ ಮತ್ತು ಈ ಥರ ಪ್ರವಾಹ, ಯುದ್ಧಗಳು ಈ ಥರ ಏನೂ ಸಂಭವಿಸಿರಬಾರ್ದು. ಸರಳ ವರ್ಷ ಆಗಿರಬೇಕು. ಅಂದರೆ ನಮಗೆ ಹೋಲಿಕೆ ಮಾಡೋದಕ್ಕೆ, ತುಲನೆ ಮಾಡೋದಕ್ಕೆ ಒಂದು ಅನುಕೂಲತೆ ಆಗತ್ತೆ ಅಂತ ಹೇಳ್ತೀವಿ. ಈಗ ಮುಂದಿನದಾಗಿ ಕಲೆಕ್ಷನ್ ಆಫ್ ಡೇಟಾ, ಅಂಕಿ ಅಂಶಗಳ ಸಂಗ್ರಹಣೆ. ಕಲೆಕ್ಷನ್ ಆಫ್ ಡೇಟಾ ಅಂತ ಹೇಳಿದಾಗ ಸೂಚ್ಯಂಕಗಳನ್ನು ಮುಖ್ಯವಾಗಿ ನಾವು ಆಯ್ಕೆ ಮಾಡ್ಕೊಂಡ್ಮೇಲೆ, ಮೂಲ ವರ್ಷವನ್ನು ಕೂಡ ಆಯ್ಕೆ ಮಾಡ್ಕೊಂಡ್ಮೇಲೆ, ಈಗ ನಾವು ಸೂಚ್ಯಂಕಗಳ ರಚನೆಗೆ ಆರಿಸಿಕೊಂಡಿರುವ ಎಲ್ಲ ವೇರಿಯೇಬಲ್ಸ್, ವಸ್ತುಗಳ ಬೆಲೆಗಳನ್ನು ಸಂಗ್ರಹಿಸಿ ಅದನ್ನು ಅಚ್ಚುಕಟ್ಟಾಗಿ ಕ್ರೋಢೀಕರಿಸಬೇಕಾಗತ್ತೆ. ಸೊ ಈ ಬೆಲೆಗಳ ಸಂಗ್ರಹಣೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ನೀವಲ್ಲಿ ಒಂದು 10 ಸರಕುಗಳನ್ನ ತೊಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಗೋಧಿ, ಅಕ್ಕಿ, ತುಪ್ಪ, ಸಕ್ಕರೆ, ಬೆಲ್ಲ, ಈ ಥರ ಹಲವಾರು ಸರಕುಗಳನ್ನ ತೊಗೊಂಡಿರ್ತೀರಿ. ಆ ಸರಕುಗಳ ಒಂದು ಬೆಲೆಗಳನ್ನು 2011ದಲ್ಲಿ ಇರ್ತಕ್ಕಂಥ ಬೆಲೆಗಳನ್ನು ಮತ್ತು 2020ಯಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಅದರ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ರೈಟ್. ಸೊ ಇದಿದ್ದಾಗ ಮಾತ್ರ ನಮಗೆ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ. ಮುಂದಿನದಾಗಿ ತೂಕವನ್ನು ನಿಗದಿಗೊಳಿಸೋದು, ಅಸೈನಿಂಗ್ ವೆಯ್ಟೇಜ್. ಅಂದರೆ ಸೂಚ್ಯಂಕದ ರಚನೆಗೆ ಈಗ 2 ರೀತಿ ವಿಧಾನಗಳು ಬರುತ್ತೆ ಅಂತ ಹೇಳಿದೆ ನಾನು ಈಗಾಗಲೇ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಅಥವಾ ಇಂಡೆಕ್ಸ್ ನಂಬರ್ಸ್ನಲ್ಲಿ ಒಂದು ಸರಳ ವಿಧಾನ ಮತ್ತು ಇನ್ನೊಂದು ತೂಕಾಂಕಿತ ವಿಧಾನ ಅಂಥೇಳಿ. ಈಗ ಸರಳ ವಿಧಾನದಲ್ಲಾದರೆ ನಾವು ತೂಕಗಳನ್ನು ಕೂಡ ಅವಶ್ಯಕತೆ ಬರೋದಿಲ್ಲ. ಆದರೆ ತೂಕಾಂಕಿತ ವಿಧಾನದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಸ್ತುಗಳ ಪ್ರಾಮುಖ್ಯತೆಯ ಆಧಾರದ ಮೇಲೆ ಅವುಗಳಿಗೆ ತೂಕವನ್ನು ನಿಗದಿಪಡಿಸಬೇಕಾಗತ್ತೆ ಅಥವಾ ಕೊಡಬೇಕಾಗತ್ತೆ. ಸೂಚ್ಯಂಕ ರಚನೆಗಾಗಿ ಆಯ್ಕೆ ಮಾಡಿಕೊಂಡಿರುವ ಎಲ್ಲ ವಸ್ತುಗಳು ಒಂದೇ ಪ್ರಾಮುಖ್ಯತೆಯನ್ನು ಹೊಂದಿರುವುದಿಲ್ಲ. ಕೆಲವು ವಸ್ತುಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಮತ್ತು ಇನ್ನು ಕೆಲವು ವಸ್ತುಗಳು ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಉದಾಹರಣೆಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ನಾವು ನೋಡಿದಾಗೆ ಕೆಲವೊಂದು ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅಕ್ಕಿ ಮತ್ತು ಗೋಧಿ, ಈಗ ಅಥವಾ ಅಕ್ಕಿ ಮತ್ತು ತುಪ್ಪ ಅಂತ ಹೇಳ್ತೀವಿ. ಈ ಎರಡೂ ವಸ್ತುಗಳನ್ನ ಆಯ್ಕೆ ಮಾಡಿಕೊಂಡಾಗ ಅಕ್ಕಿಯು ಸಕ್ಕರೆ ಅಥವಾ ತುಪ್ಪ ಅಥವಾ ಗೋಧಿಗಿಂತನೂ ಹೆಚ್ಚಿನ ಒಂದು ಮಹತ್ವವನ್ನು ಪಡೆದಿರುತ್ತೆ. ಆದ ಕಾರಣದಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಅಕ್ಕಿ ಅವಶ್ಯಕ ವಸ್ತು ಆಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ತೂಕವನ್ನು ಕೊಡ್ತೀವಿ. ಓಕೆ. ಈಗ ಎಷ್ಟು ತೂಕ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಇಟ್ ಡಿಪೆಂಡ್ಸ್. ಯಾಕಂದರೆ ನಾವು ಅದರ ಬೇಡಿಕೆ ಪ್ರಮಾಣವನ್ನು ಆಧಾರವಾಗಿಟ್ಟುಕೊಂಡು ನಾವು ಅದಕ್ಕೆ ತೂಕಗಳನ್ನು ಕೊಡ್ಬೋದು. ಅಥವಾ ಎಷ್ಟು ಪ್ರಮಾಣದಲ್ಲಿ ಅದರ ಮಾರಾಟ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಂಡಿದ್ದಾರೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಅದಕ್ಕೆ ತೂಕವನ್ನು ಕೊಡ್ಬೋದು. ಆದ್ದರಿಂದ ಆಯಾ ವಸ್ತುಗಳ ಒಂದು ಪ್ರಾಮುಖ್ಯತೆಗೆ ಅನುಗುಣವಾಗಿ ಈಗ ಅಕ್ಕಿ ಆದಮೇಲೆ ಬರೋದು ನೆಕ್ಸ್ಟ್ ಗೋಧಿ. ಗೋಧಿಗೆ ಹೆಚ್ಚಿನ ಮಹತ್ವ ಇದೆ, ಎಲ್ಲಿ ತುಪ್ಪಕ್ಕೆ ಮತ್ತು ಸಕ್ಕರೆಗೆ ಹೋಲಿಕೆ ಮಾಡಿದ್ರೆ. ಸೊ ಎರಡನೇ ಹೆಚ್ಚಿನ ತೂಕವನ್ನು ನಾವು ಎದಕ್ಕೆ ಕೊಡ್ತೀವಿ? ಗೋಧಿಗೆ ಕೊಡ್ತೀವಿ. ಇದರ ಅರ್ಥ ಏನು ಅಂದರೆ, ಹೆಚ್ಚಿನ ಪ್ರಾಮುಖ್ಯತೆಯನ್ನು ಯಾವ ವಸ್ತುಗಳು ಹೊಂದಿದೆಯೋ ಅದಕ್ಕನುಗುಣವಾಗಿ ನಾವು ಅವುಗಳಿಗೆ ತೂಕಾಂಕವನ್ನು ನೀಡ್ತಾ ಹೋಗ್ತೀವಿ. ಉದಾಹರಣೆಗೆ ಎಲ್ಲ ವಸ್ತುಗಳ ಮೌಲ್ಯವು ₹100 ಕೋಟಿ ಆಗಿದ್ದು ಎಲ್ಲ ವಸ್ತುಗಳಿಗೆ 100 ತೂಕಾಂಕವನ್ನು ನೀಡುತ್ತವೆ ಎಂದಿಟ್ಕೊಳ್ಳೋಣ. ಈಗ ಗೋಧಿಯ ಮೇಲೆ ಖರ್ಚು ಮಾಡಿದ ಹಣವು ಸುಮಾರು ಏನಾಯಿತು 1200 ಕೋಟಿ ಆಗಿರುತ್ತದೆ ಎಂದು ಭಾವಿಸಿದರೆ ಗೋಧಿಗೆ 1200 ತೂಕಾಂಕವನ್ನು ಕೊಡಲಾಗುತ್ತದೆ. ಅಂದರೆ ಅರ್ಥ ಆಯಿತಾ? ಈಗ ಸಕ್ಕರೆ ಬೆಲೆ, ಈಗ ಅಕ್ಕಿಯ ಬೆಲೆ ₹20 ಇದೆ ಅಂತ ಇಟ್ಕೊಳ್ಳಿ. ರೈಟ್. ಅಕ್ಕಿಯ ಬೆಲೆ ₹20 ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ 100 ಚೀಲದಷ್ಟು ಅಕ್ಕಿಯ ಮಾರಾಟವಾಗಿದೆ 2011ರಲ್ಲಿ. ಈಗೇನು ಮಾಡ್ತೀವಿ? 20 × 100 ಎಷ್ಟಾಯಿತು? 2000 ವೇಟೇಜಿನ ನಾವು ಅಕ್ಕಿ ಕೊಟ್ಬಿಡ್ತೀವಿ. ಹೀಗೆ ಅಸೈನಿಂಗ್ ವೇಟೇಜ್ ಆ್ಯಕ್ಚುಲಿ ಇದೊಂಥರ ಒಂದು ಕಠಿಣವಾದಂತಹ
ಒಂದು ಆ್ಯಕ್ಟಿವಿಟಿ, ಬಟ್ ವಿ ಅಸೈನ್ ವೇಟೇಜ್ ಬೇಸ್ಡ್ ಆನ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಕಮಾಡಿಟಿ. ಇದಾದಮೇಲೆ ನೆಕ್ಸ್ಟ್ ಬರೋದು ಸರಾಸರಿ ಮಾಡುವಿಕೆ, ಎವ್ರೇಜಿಂಗ್ ಅಂತ ಹೇಳ್ತೀವಿ. ಸೊ ಎಲ್ಲ ಸರಕುಗಳಿಗೆ ವೇಟೇಜನ್ನು ಕೊಟ್ಟಿರ್ತೀವಿ, ಅವುಗಳ ಬೆಲೆಗಳನ್ನು ತೊಗೊಂಡಿರ್ತೀವಿ, ಮೂಲ ವರ್ಷದ ಬೆಲೆ ಮತ್ತು ಪ್ರಸ್ತುತ ವರ್ಷದ ಬೆಲೆಗಳನ್ನ ತೊಗೊಂಡಿರ್ತೀವಿ. ಈಗ ಎಲ್ಲ ವಸ್ತುಗಳ ಬೆಲೆಗಳ ಸರಾಸರಿಯನ್ನು ತೆಗೆದುಕೊಳ್ಳೋದು ಅವಶ್ಯಕ. ಈ ಸರಾಸರಿಗಳನ್ನು ಪಡೆದುಕೊಂಡ ಮೇಲೇ ನಾವು ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ. ಸರಾಸರಿಗಳಲ್ಲಿ ಹಲವಾರು ವಿಧಾನಗಳಿವೆ. ಹಾರ್ಮೋನಿಕ್ ಮೀನ್ ಇದೆ, ಸಿಂಪಲ್ ಮೀನ್ ಇದೆ, ಮೀಡಿಯನ್ ಇದೆ, ಹೀಗೆ ಹಲವಾರು ವಿಧಾನಗಳಿವೆ. ಅದರಲ್ಲಿ ಒಂದು ವಿಧಾನವನ್ನು ನಾವು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಸರಾಸರಿಯನ್ನು ತೊಗೊತೀವಿ, ಬೆಲೆಗಳ ಸರಾಸರಿಯನ್ನು ತಗೊಂಡ್ಮೇಲೆ ವಿ ಕ್ಯಾಲ್ಕುಲೇಟ್ ದ ಪ್ರೈಸ್ ರಿಲೇಟಿವ್ಸ್ ಆರ್ ವೇರಿಯಬಲ್ ರಿಲೇಟಿವ್ಸ್ ಅಂತ ಹೇಳ್ತೀವಿ. ಏನು ವೇರಿಯಬಲ್ಸ್ನ ತೊಗೊಂಡಿರ್ತೀವಿ, ಚಲಕಗಳೇನಿದೆ ಅದರ ಸಾಪೇಕ್ಷತೆಯನ್ನು ಅಳತೆ ಮಾಡ್ತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಪ್ರೈಸ್ ರಿಲೇಟಿವ್ಸ್ನ ಲೆಕ್ಕ ಮಾಡ್ತೀವಿ, ಅಂದರೆ ಬೆಲೆಯ ಸಾಪೇಕ್ಷತೆಗಳನ್ನು ಲೆಕ್ಕಾಚಾರ ಮಾಡುವಿಕೆ ಅಂತ. ಸೊ ಮೂಲ ವರ್ಷದ ಬೆಲೆಯನ್ನು ಶೇಕಡ ಮಾಡುವುದು ಮುಂದಿನ ಹಂತ. ಪ್ರತಿಯೊಂದು ವಸ್ತುವಿನ ಮೂಲ ವರ್ಷದ ಬೆಲೆಯನ್ನು 100 ಎಂದು ಇಟ್ಟುಕೊಳ್ಳಲಾಗುವುದು. ಮೂಲ ವರ್ಷದ ಬೆಲೆಯ ಆಧಾರದ ಮೇಲೆ ತುಲನೆ ಮಾಡಬೇಕಾದ ವರ್ಷದ ಬೆಲೆಯನ್ನು ಶೇಕಡಾವಾರು ಪ್ರಮಾಣದಲ್ಲಿ ಪರಿವರ್ತಿಸುವುದು. ಇದಾದಮೇಲೆ ನಾವು ಕೊನೆಯದಾಗಿ ಬರೋದು ಕ್ಯಾಲ್ಕುಲೇಷನ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಇದಾದಮೇಲೆ ಕೊನೆ ಹಂತ ಏನಪ್ಪ ಅಂತಂದರೆ ಸೂಚ್ಯಂಕದ ರಚನೆ. ಮೇಲೆ ಈಗೆಲ್ಲ ನಾವೇನು ಚರ್ಚೆ ಮಾಡಿದ್ವಿ, ಇವೆಲ್ಲ ಅಂಶಗಳ ಸಹಾಯದಿಂದ ಸೂಚ್ಯಂಕವನ್ನು ರಚಿಸೋದು. ಅದಾದಮೇಲೆ ಇದಕ್ಕೆ ಮೂಲ ವರ್ಷದ ಬೆಲೆಗಳ ಸರಾಸರಿ ಮತ್ತು ತುಲನೆ ಮಾಡಬೇಕಾದಂತಹ ಪ್ರಸ್ತುತ ವರ್ಷದ ಬೆಲೆಗಳ ಸರಾಸರಿಯನ್ನು ಕಂಡುಹಿಡಿದು ಅವುಗಳನ್ನು ಹೋಲಿಸಿದ ಮೇಲೆ ಮೂಲ ವರ್ಷದ ಬೆಲೆಗಳ ಸರಾಸರಿಯು ಯಾವಾಗಲೂ ಎಷ್ಟಾಗಿರುತ್ತೆ, 100 ಆಗಿರುತ್ತೆ. 100 ಅಂತ ಕನ್ಸಿಡರ್ ಮಾಡ್ತೀವಿ ಬೇಸ್ ಇಯರ್ ಇಂಡೆಕ್ಸ್ ವ್ಯಾಲ್ಯೂನ. ಆದರೆ ಕರೆಂಟ್ ಇಯರ್ ಪ್ರೈಸನ್ನು ಅಥವಾ ಕರೆಂಟ್ ಇಯರ್ ಎವ್ರೇಜ್ ಪ್ರೈಸಸ್ಸನ್ನು ನಾವು 100ಕ್ಕಿಂತ ಹೆಚ್ಚಿರ್ಬೋದು ಅಥವಾ ಕಡಿಮೆನೂ ಇರ್ಬೋದು, ರೈಟ್. ಯಾಕಂದರೆ 2011ಕ್ಕೆ ನಾವು 2020ನ ಹೋಲಿಸಿದಾಗ ಬೆಲೆಗಳು ಹೆಚ್ಚೂ ಆಗಿರ್ಬೋದು, ಇಲ್ಲ ಕಡಿಮೆನೂ ಆಗಿರ್ಬೋದು. ಸೊ ಇದರ ಒಂದು ಆಧಾರದ ಮೇಲೆ ತುಲನೆ ಮಾಡಬೇಕಾಗತ್ತೆ. ಸೊ ವರ್ಷಗಳ ಮೇಲೆಮಟ್ಟವನ್ನು ಕಂಡುಹಿಡಿದು ಅದಾದ ಮೇಲೆ ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷದ ಬೆಲೆ ಮಟ್ಟಗಳನ್ನು ಕಂಡುಹಿಡಿದು ಅದಾದ ಮೇಲೆ ನಾವು ಸೂಚ್ಯಂಕವನ್ನು ರಚಿಸಬೇಕಾಗತ್ತೆ. ಸೊ ಈಗ ಮುಖ್ಯವಾಗಿ ನಾವು ಸರಳವಾದಂತಹ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು, ಯಾವುದು ನಮಗೆ ಹಣದ ಮೌಲ್ಯವನ್ನು, ಬೆಲೆಯ ಮಟ್ಟಗಳನ್ನು ಕೂಡ ತೋರಿಸ್ತದೆ. ಸೊ ನಾವೀಗ ಸರಳವಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಹೋಗೋಣ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ಆ್ಯನ್ ಇಂಡೆಕ್ಸ್ ದ್ಯಾಟ್ ಮೆಜರ್ಸ್ ಚೇಂಜಸ್ ಇನ್ ದ ರಿಟೇಲ್ ಪ್ರೈಸಸ್ ಅಂತ ಹೇಳ್ತೀವಿ. ಅಂದರೆ ಚಿಲ್ಲರೆ ಅಥವಾ ಕಿರುಕುಳ ಬೆಲೆಗಳಲ್ಲಿನ ಸರಾಸರಿ ಬದಲಾವಣೆಯನ್ನು ಅಳೆಯುವ ಸೂಚ್ಯಂಕವನ್ನು ಅನುಭೋಗಿ ಬೆಲೆ ಸೂಚ್ಯಂಕ ಎನ್ನುತ್ತಾರೆ. ಸೊ ಪ್ರತಿನಿತ್ಯ ನಾವು ಮಾರುಕಟ್ಟೆಯಲ್ಲಿ ಏನು ಬೆಲೆಗಳಲ್ಲಿ ನಾವು ಸರಕುಗಳನ್ನು ಕೊಂಡುಕೊಳ್ತಾ ಇರ್ತೀವಿ, ಆ ಬೆಲೆಗಳನ್ನು, ಪ್ರಸ್ತುತ ವರ್ಷದ ಬೆಲೆಗಳನ್ನು ಮೂಲ ವರ್ಷದ ಬೆಲೆಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಆದಂತಹ ಬದಲಾವಣೆಯನ್ನು ಸೂಚಿಸುವ ಒಂದು ಸೂಚ್ಯಂಕಕ್ಕೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅನುಭೋಗಿ ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರಿತೀವಿ, ರೈಟ್. ಇದನ್ನು ನಾವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ಅನುಭೋಗಿ ಬೆಲೆ ಸೂಚ್ಯಂಕವನ್ನು ಜೀವನ ವೆಚ್ಚದ ಸೂಚ್ಯಂಕ ಎಂದು ಕರೆಯಲಾಗುತ್ತದೆ. ಯಾಕಂದರೆ ಇದು ಬೆಲೆಗಳಲ್ಲಿ ಆದಂತಹ ಹೆಚ್ಚಳವನ್ನು ಅಥವಾ ಹಣದ ಮೌಲ್ಯದಲ್ಲಿ ಆದಂತಹ ಬದಲಾವಣೆಯನ್ನು ಸೂಚಿಸುವ ಕಾರಣದಿಂದ ಅನುಭೋಗಿಗಳು ತಮ್ಮ ಪ್ರತಿನಿತ್ಯ ಜೀವನಕ್ಕೆ ಎಷ್ಟು ಪ್ರಮಾಣದ ವೆಚ್ಚವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತದೆ. ಆ ಕಾರಣಕ್ಕೆ ಇದನ್ನು ನಾವು ಅನುಭೋಗಿ ಬೆಲೆ ಸೂಚ್ಯಂಕ ಅಂತ ಕರಿತೀವಿ, ರೈಟ್. ಈಗ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಗುಂಪಿನ ಅನುಭೋಗಿಗಳು ಕೆಲವು ಸರಕುಗಳ ಮೇಲೆ ಮಾಡಿದ ಚಾಲ್ತಿ ಬೆಲೆಯ ಖರ್ಚನ್ನು ಆಧಾರ ವರ್ಷದ ಬೆಲೆಗಳೊಂದಿಗೆ ಹೋಲಿಸಿ ಈ ಸೂಚ್ಯಂಕವನ್ನು ಕಂಡುಹಿಡಿಯಲಾಗುತ್ತದೆ. ಅಂದರೆ ವಿ ಕಂಪೇರ್ ಪ್ರೈಸಸ್ ಆಫ್ ಕರೆಂಟ್ ಇಯರ್, ಅಂದರೆ ಒಂದು ನಿರ್ದಿಷ್ಟ ಸರಕುಗಳ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಆ ಸರಕುಗಳ ಬೆಲೆಯನ್ನು, ಪ್ರಸಕ್ತ ಸಾಲಿನಲ್ಲಿರ್ತಕ್ಕಂಥ ಬೆಲೆಯನ್ನು ಮತ್ತು ಮೂಲ ವರ್ಷದಲ್ಲಿರ್ತಕ್ಕಂಥ ಬೆಲೆಗಳನ್ನು ಹೋಲಿಕೆ ಮಾಡಿ ಸೂಚ್ಯಂಕವನ್ನು ಕಂಡುಹಿಡಿಯುತ್ತೇವೆ. by comparing the prices of particular group of goods during current period and base year, right. ಚಾಲ್ತಿ ವರ್ಷದ ಅಥವಾ ಪ್ರಸಕ್ತ ಸಾಲಿನ
ಒಂದು ಪ್ರಸಕ್ತ ಸಾಲಿನಲ್ಲಿ ಇರತಕ್ಕಂತಹ ಒಂದು ನಿರ್ದಿಷ್ಟ ಗುಂಪಿನ ಸರಕುಗಳ ಬೆಲೆಗಳು ಮತ್ತು ಮೂಲ ವರ್ಷದಲ್ಲಿರ್ತಕ್ಕಂಥ ಅದರ ಬೆಲೆಗಳನ್ನು ತುಲನೆ ಮಾಡಿ ನೋಡಿದಾಗ ನಮಗೆ CPIನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಯಾವ ರೀತಿಯಾಗಿ ಸರಳ ವಿಧಾನದಲ್ಲಿ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಈ ಒಂದು ಕೋಷ್ಟಕದಲ್ಲಿ ನಾವು ನೋಡಿದಾಗೆ ಮೊದಲನೇ ಕಾಲಮ್ನಲ್ಲಿ ನಾವು ಸರಕುಗಳನ್ನು ವಸ್ತುಗಳನ್ನು ಪರಿಗಣಿಸ್ತಾ ಇದ್ದೀವಿ ತೊಗೊಂಡಿದ್ದೀವಿ. ಎರಡನೇದ್ರೊಳಗೆ ಮೂಲ ವರ್ಷದ ಬೆಲೆಗಳನ್ನು ಮತ್ತು ಮೂರನೇದರಲ್ಲಿ ನಾವು ಕರೆಂಟ್ ಇಯರ್ ಪ್ರೈಸಸ್ನ ಪ್ರಸಕ್ತ ಸಾಲಿನ ಬೆಲೆಗಳನ್ನು ತೊಗೊಳ್ತಾ ಇದ್ವಿ. ಈಗ ಉದಾಹರಣೆ ತೊಗೊಳ್ಳೋಣ. ಯಾಕಂದರೆ ಈ 2020 ಪ್ರಸಕ್ತ ಸಾಲು ಅಂತ ಪರಿಗಣಿಸೋಣ. 2010 ಅಥವಾ 2011 ಮೂಲ ವರ್ಷ ಅಂತ ತಗೊಳ್ಳೋಣ. ಯಾಕಂದರೆ ಅದು ಕೂಡ ಒಂದು ಸರಳ ಸಹಜವಾದಂಥ ವರ್ಷ ಆಗಿತ್ತು. ಸೊ ಈಗ 2020 ಮತ್ತು 2011 ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಮೂಲ ವರ್ಷಕ್ಕೆ ನಾವು P0 ಎಂದು ಡಿನೋಟ್ ಮಾಡಿದ್ದೀವಿ ಮತ್ತು ಪ್ರಸಕ್ತ ಸಾಲಿಗೆ P1 ಅಂತೇಳಿ ಡಿನೋಟ್ ಮಾಡಿದ್ದೀವಿ. ಈಗ ಇಲ್ಲಿ ತೊಗೊಂಡಿರ್ತಕ್ಕಂಥ ಸುಮಾರು ಸರಕುಗಳನ್ನ ತೊಗೋಬೇಕಾಗತ್ತೆ. ನಾನು ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಕೇವಲ 4 ಸರಕುಗಳನ್ನ ತೊಗೊಂಡಿದ್ದೀನಿ. ಇನ್ನೂ ಹಲವಾರು ಸರಕುಗಳು ದಿನನಿತ್ಯ ಉಪಯೋಗ ಮಾಡ್ತಕ್ಕಂತಹ ಅದರ ಇಂಪಾರ್ಟೆನ್ಸ್ ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಸರಕುಗಳನ್ನ ತೊಗೊಳ್ತಾ ಹೋಗ್ಬೋದು. ನಾನು ಪ್ರಮುಖವಾದಂಥ 4 ಫ್ಯಾಕ್ಟ್ರೀಸ್ 4 ವಸ್ತುಗಳನ್ನು ತೊಗೊಂಡಿದ್ದೀನಿ ಇಲ್ಲಿ. ಮೊದಲನೇದಾಗಿ ರೈಸ್, ಎರಡನೇದಾಗಿ ವೀಟ್, ಆಮೇಲೆ ಶುಗರ್ ಮತ್ತು ಮಿಲ್ಕ್. ನೋಡಿ, ರೈಸ್ ಅಂತ ಅಕ್ಕಿಯ ಬೆಲೆ ಮೂಲ ವರ್ಷದಲ್ಲಿ ಅಂದರೆ 2010ರಲ್ಲಿ ಎಷ್ಟಾಗಿತ್ತು? 10 ರೂಪಾಯಿ ಆಗಿತ್ತು. ಈಗ ಅಕ್ಕಿಯ ಬೆಲೆ ಎಷ್ಟಾಗಿದೆ? 12 ರೂಪಾಯಿ ಆಗಿದೆ. ಎಲ್ಲ ಒಂದು ಕಲ್ಪನೆ ಮಾಡ್ಕೊಂಡು ನಾವು ಇದನ್ನು ಈ ಉದಾಹರಣೆಯನ್ನು ತೊಗೊಂಡಿದ್ದೀವಿ ಅಷ್ಟೇ. ಎರಡನೇದಾಗಿ ವೀಟ್ 30 ರೂಪಾಯಿದಷ್ಟು ಬೆಲೆಯನ್ನು 2011ರಲ್ಲಿ ಹೊಂದಿತ್ತು. ಈಗ ಅದರ ಬೆಲೆ 35 ರೂಪಾಯಿ ಆಗಿದೆ. ಸೊ ಶುಗರ್ನ ಬೆಲೆ 20 ರೂಪಾಯಿ ಆಗಿತ್ತು 2011ರಲ್ಲಿ ಮೂಲ ವರ್ಷದಲ್ಲಿ, ಈಗ 30 ರೂಪಾಯಿ ಆಗಿದೆ. ಹಾಲಿನ ಬೆಲೆ 2011ರಲ್ಲಿ 25 ರೂಪಾಯಿ ಆಗಿತ್ತು. ಈಗ ಅದರ ಬೆಲೆ 40 ರೂಪೀಸ್ ಆಗಿದೆ, 40 ರೂಪಾಯಿ ಆಗಿದೆ. ಈಗ ಯಾವ ರೀತಿಯಾಗಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ, ಈ ಒಂದು ಅನುಭೋಗಿ ಸರಕುಗಳನ್ನು ಅವುಗಳ ಬೆಲೆಗಳನ್ನು ಆಧಾರವಾಗಿಟ್ಟುಕೊಂಡು ಏನು ಮಾಡ್ತೀವಿ? ಪ್ರೈಸ್ ರಿಲೇಟಿವ್ಸ್ನ ಸಾಪೇಕ್ಷ ಬೆಲೆಗಳನ್ನು ಕಂಡುಹಿಡಿತೀವಿ. ಸೊ ಪ್ರೈಸ್ ರಿಲೇಟಿವ್ಸ್ನ ಹೆಂಗೆ ಕಂಡುಹಿಡಿಯೋದು? ಸೊ ಅದಕ್ಕೇನು ಮಾಡ್ತೀವಿ? ಒಂದು ಫಾರ್ಮುಲಾನ ಸಿಂಪಲ್ಲಾಗಿ ಯೂಸ್ ಮಾಡ್ತೀವಿ. R = P1 ಡಿವೈಡೆಡ್ ಬೈ P0. R = P1 ಡಿವೈಡೆಡ್ ಬೈ P0 ಅಂತ ಹೇಳ್ತೀವಿ. ಇದು ಬೆಲೆಯಲ್ಲಿನ ಬದಲಾವಣೆ ಅಥವಾ ಸಾಪೇಕ್ಷ ಬೆಲೆಯನ್ನು ತೋರಿಸ್ಕೊಡುತ್ತೆ, ರೈಟ್? ಸೊ ಈಗ ನೋಡಿ, ಇಲ್ಲಿ ಸಾಪೇಕ್ಷ ಬೆಲೆಯನ್ನು ನಾವು ಕಂಡುಹಿಡಿದ ಮೇಲೆ ಈಸಿಯಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಒಂದು ಆಧಾರದ ಮೇಲೆ ಸಾಪೇಕ್ಷ ಬೆಲೆಯ ಲೆಕ್ಕಾಚಾರವನ್ನು ಮಾಡುವ ಒಂದು ಇಕ್ವೇಷನ್ ಆಧಾರದ ಮೇಲೆ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಸಾಪೇಕ್ಷ ಬೆಲೆಯನ್ನು. ಹೇಗೆ ಅಂದರೆ ದಿಸ್ ಒನ್. ಸೊ ಟೇಕಿಂಗ್ ದಿಸ್ ಎಕ್ಸಾಂಪಲ್, ಇಲ್ಲಿ ನೋಡಿ ಎಷ್ಟು ಸರಕುಗಳಿದೆ. ಅದು ಒಟ್ಟಾರೆಯಾಗಿ 4 ಸರಕುಗಳಿವೆ. ಈಗ ಈ ಸಾಪೇಕ್ಷ ಬೆಲೆಯನ್ನು ಕಂಡುಹಿಡಬೇಕು. P1 ಡಿವೈಡೆಡ್ ಬೈ P0 ಇಂಟು 100 ಅಂತ ಹೇಳಿದರೆ, ಈ ಒಂದು ಉದಾಹರಣೆಯಲ್ಲಿ P1 ಅಂತ ಹೇಳಿದರೆ 12 ಡಿವೈಡೆಡ್ ಬೈ 10 ಇಂಟು 100. ಇದನ್ನು ಮಾಡಿದಾಗ ನಮಗೆ ಸಾಪೇಕ್ಷ ಬೆಲೆಯನ್ನು ಕಂಡುಹಿಡಿಬೋದು. ಅಂದರೆ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಹೆಚ್ಚಳ ಆಗಿದೆ ಅಂತ. ಈಗ 10 1s 10, 1.2. ಸೊ 100 ಇಂಟು 1.2 ಮಾಡಿದಾಗ ಎಷ್ಟು ಬರುತ್ತೆ? 120 ಬರುತ್ತೆ. ಅದೇ ರೀತಿ ಎಲ್ಲ ಸರಕುಗಳದ್ದು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ವೀಟ್ಗೆ ನೋಡಿದಾಗ 35 ಡಿವೈಡೆಡ್ ಬೈ 30, 35 ಭಾಗಿಲೆ 30 ಮಾಡಿದಾಗ 116.60 ಇಂಟು 100 ಮಾಡಬೇಕು. ಆವಾಗ 116.67 ಬರುತ್ತೆ. ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥ 2 ಸರಕುಗಳು ಶುಗರ್ ಮತ್ತು ಮಿಲ್ಕ್ಗೂ ಕೂಡ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಒಂದು ರಿಲೇಟಿವ್ ಪ್ರೈಸ್ ಇಂಡೆಕ್ಸ್ ಸಿಗತ್ತೆ ನಮಗೆ. ಈ ಒಂದು ಸಂಖ್ಯೆಗಳನ್ನು ತಗೊಂಡು ಸಮ್ ಆಫ್ ಆರ್ ಮಾಡ್ಕೊಂಡ್ಮೇಲೆ
ನಾವು ಸರಳವಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಆರ್ ಡಿವೈಡೆಡ್ ಬೈ ಎನ್, ಸರಳ ವಿಧಾನ. ಇದೆಲ್ಲ ಏನು ಒಟ್ಟು ಗೂಡಿದೆಯೋ ಈ ಸಂಖ್ಯೆಯನ್ನು ಎನ್ದಿಂದ 4ರಿಂದ ಭಾಗಿಸೋದು. ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ? 4 ಇದೆಯಲ್ಲ, ಆ 4ರಿಂದ ಭಾಗಿಸೋದು. ಈಸ್ ಈಕ್ವಲ್ ಟು 546.67 ಡಿವೈಡೆಡ್ ಬೈ 4 ಮಾಡಿದಾಗ 136.66 ಬರುತ್ತೆ. ಈಗ ಮೂಲ ವರ್ಷದ ಮೌಲ್ಯ ಯಾವತ್ತೂ 100 ಆಗಿರುತ್ತೆ ಅಂತ ಗೊತ್ತು ನಮಗೆ. ಸೊ ಆ 100ನ್ನು ಮೂಲ ವರ್ಷದ ಬೆಲೆಯನ್ನು, ಮೂಲ ವರ್ಷದ ಸೂಚ್ಯಂಕದ ಮೌಲ್ಯವನ್ನು 100ನ್ನು ಈ 136.66ಇಂದ ಮೈನಸ್ ಮಾಡಿದರೆ, ಇಲ್ಲಿದೆ ನೋಡಿ, 136.66ದಿಂದ 100ನ್ನು ಕಳೆದ್ರೆ ಉಳಿತೆಷ್ಟು? 36.66. ಶೇಕಡ 36%ದಷ್ಟು ಬೆಲೆಗಳಲ್ಲಿ ಹೆಚ್ಚಳವಾಗಿದೆ. ಸೊ ಬೆಲೆ ಹೆಚ್ಚಳ ಆಗಿದೆ ಅಂತ ಹೇಳಿದರೆ ಹಣದ ಮೌಲ್ಯ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಬೆಲೆಗಳಲ್ಲಿ ಹೆಚ್ಚಳ ಎಷ್ಟಾಗಿದೆ? ಶೇಕಡ 36.66ರಷ್ಟು. ಈ ಹೆಚ್ಚಳವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾಯಿದೆ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಸರಾಸರಿ ನಾವು ಬಳಸ್ತಕ್ಕಂಥ ಒಂದು ಗುಂಪಿನ ಸರಕುಗಳೇನಿದೆ, ಆ ಸರಕುಗಳ ಬೆಲೆಗಳಲ್ಲಿ ಆದಂತಹ ಬದಲಾವಣೆಯನ್ನು ನಾವು ಸೂಚ್ಯಂಕದ ರೂಪದಲ್ಲಿ ನೋಡ್ತಾ ಇದ್ದೀವಿ. ಶೇಕಡ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಸಂಭವಿಸಿದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ರೈಟ್? ಇದು ಬೆಲೆಗಳ ಮಟ್ಟದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಸಾಮಾನ್ಯ ಸರಕುಗಳು, ಅನುಭೋಗಿ ಸರಕುಗಳ ಬೆಲೆಯ ಮಟ್ಟದಲ್ಲಿ ಆಗ್ತಕ್ಕಂಥ ಬದಲಾವಣೆ ತೋರಿಸ್ತಕ್ಕಂಥ ಒಂದು ಸೂಚಿಯಾಗಿದೆ. ಈಗ ಇದು ಬೆಲೆಗಳ ಮಟ್ಟ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು ಅಂತ ಹೇಳಿದರೆ, ತುಂಬಾ ಹೆಚ್ಚಾಗಿತ್ತು ಅಂತ ಹೇಳಿದರೆ ಏನು ಹೇಳ್ಬೋದು ನಾವು? ಗ್ರಾಹಕರ ಸರಕುಗಳು ಬಹಳ ಕಾಸ್ಟ್ಲಿ ಆಗ್ತಾಯಿದೆ, ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು, ಜೀವನದ ವೆಚ್ಚ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಈಗ ಇದು ಒಂದು ವೇಳೆ ಇನ್ಕ್ರೀಸ್ ಇನ್ ದ ಪ್ರೈಸ್ ಲೆವೆಲ್, ಈ ಕನ್ಸ್ಯೂಮರ್ ಗೂಡ್ಸ್ ಪ್ರೈಸ್ ಲೆವೆಲ್ ಒಂದು ವೇಳೆ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿದರೆ ನಾವೇನು ಹೇಳ್ಬೋದು? ಜನರ ಜೀವನ ಮಟ್ಟ ಸುಧಾರಿಸ್ತಾ ಇದೆ ಅಂತ ಹೇಳ್ಬೋದು. ರೈಟ್? ಅದಕ್ಕೆ ಇದನ್ನು ಜೀವನ ವೆಚ್ಚದ ಸೂಚ್ಯಾಂಕ ಅಂತ ಕೂಡ ಕರಿತೀವಿ. ಮುಂದಿನದಾಗಿ ಈಗ ತೂಕಾಂಕಿತ ವಿಧಾನದಿಂದ ಯಾವ ರೀತಿ ಕಂಡುಹಿಡಿಬೋದು ಅದೇ ಉದಾಹರಣೆಯನ್ನು ಮುಂದುವರಿಸಿದ್ದೀನಿ ನಾನು, ತೂಕವನ್ನು ಕೊಟ್ಟು. ಈಗ ಪ್ರಾಮುಖ್ಯತೆಯ ಆಧಾರದ ಮೇಲೆ, ಆ ಸರಕಿನ ಪ್ರಾಮುಖ್ಯತೆಯ ಆಧಾರದ ಮೇಲೆ ಏನು ಮಾಡ್ತಾ ಇದ್ದೀವಿ? ನಾವು ತೂಕವನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ನೋಡಿ, Q0W ಅಂತ ಬರೆದಿದ್ದೀನಿ. ಏನಿದು Q0W ಅಂತ ಹೇಳಿದರೆ, Q0 ಅಂದರೆ Q0 ಅಂತ ಹೇಳಿದರೆ ಮೂಲ ವರ್ಷದಲ್ಲಿ ಆ ಸರಕಿಗೆ ಇರುವ ಬೇಡಿಕೆ ಪ್ರಮಾಣ, ಅದನ್ನೇ ನಾವು ತೂಕ ಅಂತ ಪರಿಗಣಿಸಿದ್ವಿ. ರೈಟ್? ಬೇಡಿಕೆಯ ಪ್ರಮಾಣ ಏನಿದೆ ಅದನ್ನೇ ನಾವಿಲ್ಲಿ ತೂಕ ಅಂತ ಪರಿಗಣಿಸಿದ್ವಿ. ಈಗ ಮೂಲ ವರ್ಷದಲ್ಲಿ 20 ಕ್ವಿಂಟಲ್ನಷ್ಟು, ಉದಾಹರಣೆ ಹೇಳ್ತಾ ಇದ್ದೀವಿ, 20 ಕ್ವಿಂಟಲ್ನಷ್ಟು ಭತ್ತವನ್ನು, ಅಕ್ಕಿಯನ್ನು ತೊಗೊಂಡಿದ್ದಾರೆ, 5 ಕ್ವಿಂಟಲ್ನಷ್ಟು ವೀಟನ್ನು ಮತ್ತು 2 ಕ್ವಿಂಟಲ್ನಷ್ಟು ಶುಗರ್ ಮತ್ತು 4 ಬ್ಯಾರಲ್ನಷ್ಟು ಹಾಲನ್ನು ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಈ ಒಂದು ಆಧಾರದ ಈ ಒಂದು ಸಂಖ್ಯೆಯನ್ನು ಆಧಾರವಾಗಿ ಇಟ್ಟುಕೊಂಡು ಅದನ್ನೇ ತೂಕಾಂಕ ಅಂತ ಪರಿಗಣಿಸಿದ್ವಿ. ಇದರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಜನರು ಯಾವುದನ್ನು ಹೆಚ್ಚಿಗೆ ಅನುಭೋಗ ಮಾಡ್ತಾರೋ ಅದು ಮಹತ್ವವನ್ನು ಹೆಚ್ಚಿಗೆ ಪಡೆದಿದೆ ಅಂತೇಳಿ. ಸೊ ಅದೇ ಆಧಾರದ ಅದಕ್ಕಾಗಿ ನಾವು ಪ್ರಮಾಣವನ್ನು ತೊಗೊಂಡು ಅದನ್ನೇ ತೂಕವನ್ನಾಗಿ ಪರಿವರ್ತಿಸಿದ್ದೀವಿ. ಈಗ ಈ ತೂಕವನ್ನು ಕೊಟ್ಟ ಮೇಲೆ ಏನು ಮಾಡ್ತೀವಿ? ಮೂಲ ವರ್ಷದ ಅದರ ಬೆಲೆಗಳು ಈಗಾಗಲೇ ನೋಡಿದ ಹಾಗೆ ರೈಸ್ 10 ರೂಪೀಸ್ ಇತ್ತು, ವೀಟ್ 30 ಇತ್ತು, ಶುಗರ್ 20 ಮತ್ತು ಮಿಲ್ಕ್ ಮೂಲ ವರ್ಷದಲ್ಲಿರ್ತಕ್ಕಂಥ ಅದರ ಬೆಲೆ. ಆಮೇಲೆ ಪ್ರೈಸಸ್ ಇನ್ ಕರೆಂಟ್ ಇಯರ್ದಲ್ಲಿ ಇರ್ತಕ್ಕಂತಹ ಬೆಲೆಗಳು. ಸೊ ಕರೆಂಟ್ ಇಯರ್ದಲ್ಲಿ ಎಷ್ಟು ಬೆಲೆ ಇದೆ ಅದನ್ನು ನೋಡ್ಕೊತೀವಿ ಸಿಂಪಲ್ಲಾಗಿ. ಮತ್ತು ನಾವು ಪ್ರೈಸ್ ರಿಲೇಟಿವ್ಸನ್ನ ಕಂಡುಹಿಡ್ಕೊತೀವಿ, ರಿಲೇಟಿವ್ ಪ್ರೈಸಸ್ನ R= ಅಂತೇಳಿ. ಸೊ ಪ್ರೈಸ್ ರಿಲೇಟಿವ್ನ ಕಂಡುಹಿಡ್ಕೊಂಡ್ಮೇಲೆ ಸೇಮ್ ಅದೇ ಉತ್ತರಗಳು ಬರುತ್ತಿಲ್ಲ, ಅದೇ ಆನ್ಸರ್ಸ್. ಹಿಂದೆ ನಾವು ಸಿಂಪಲ್ ಮೆಥಡಲ್ಲಿ ಮಾಡಿದ ಆನ್ಸರ್ಸೇ ಇಲ್ಲಿ ಬರುತ್ತೆ. ಆಮೇಲೆ ಕೊನೆಯದಾಗಿ ನಾವು WR ಅಂದರೆ ವೇಟೆಡ್ ತೂಕಾಂಕಿತ ಒಂದು ಪ್ರೈಸ್ ರಿಲೇಟಿವ್ಸ್ನ ಕಂಡುಹಿಡ್ಕೊತೀವಿ, ತೂಕವನ್ನು ಗುಣಾಕಾರ ಮಾಡಿ. ಹೆಂಗೆ ಮಾಡ್ತೀವಿ ಇದನ್ನು ಅಂತೇಳಿದರೆ W, ಸೊ ಇದಿದೆಯಲ್ಲ W ಅಂದರೆ Q0 ಇಂಟು W ಇಂಟು R ಅಂತ ಹೇಳಿದರೆ ಇದು ರಿಲೇಟಿವ್ ಪ್ರೈಸಸ್ ಇಂಟು R. 20 ಇಲ್ಲಿ ನೋಡಿ, ಮೊದಲನೇ ಉದಾಹರಣೆಯಲ್ಲಿ ಸಿಂಪಲ್ಲಾಗಿ 20 ಇಂಟು
ಎಷ್ಟಿದೆ ಅದು 120. ಸೊ 20 ಇಂಟು 120 ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ 2400 ಬರುತ್ತೆ. ಅದೇ ರೀತಿ ಎರಡನೇ ವೀಟ್ದ ಉದಾಹರಣೆಯಲ್ಲಿ ನೋಡ್ರಿ 5 ಇಂಟು 116.67 ಮಾಡಿದ್ರೆ ಏನಾಗುತ್ತೆ ಇಲ್ಲಿ 583.35 ಬರುತ್ತೆ. ರೈಟ್. ಶುಗರ್ ಕೇಸ್ದಲ್ಲಿ 2 ಇಂಟು 150 ಮಾಡಿದ್ರೆ 300 ಬರುತ್ತೆ. 4 ಇಂಟು 160 ಮಾಡಿದ್ರೆ ಮಿಲ್ಕ್ನ ಕೇಸ್ನಲ್ಲಿ ಎಷ್ಟು ಸಿಗುತ್ತೆ ನಮಗಿಲ್ಲಿ 640. ಸೊ ಇದನ್ನು ಅಂದರೆ ವೇಟೆಡ್ ರಿಲೇಟಿವ್ ಇಂಡೆಕ್ಸನ್ನು ಏನು ಮಾಡ್ತೀವಿ ಈಗ ಸಮ್ ಅಪ್ ಮಾಡ್ಕೊತೀವಿ, ಟೋಟಲ್ ಮಾಡ್ಕೊತೀವಿ. ಸೊ ಈ ಟೋಟಲ್ ಮಾಡಿದ ಮೇಲೆ ಸೂಚ್ಯಂಕವನ್ನು ಕಂಡುಹಿಡಿಯೋದು ತುಂಬ ಸರಳ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ತೂಕಗಳನ್ನು ಏನು ಕೊಟ್ಟಿರ್ತೀವಿ ಆ ವೇಟೇಜನ್ನು ಕೂಡ ನಾವು ಆ ತೂಕಗಳನ್ನು ಕೂಡ ನಾವು ಟೋಟಲ್ ಮಾಡ್ತೀವಿ, ಸಮ್ ಮಾಡ್ತೀವಿ, ಅದು 31 ಆಗಿದೆ. ಇವೆರಡೂ ಕಂಡುಹಿಡಿದ ಮೇಲೆ ಸರಳವಾಗಿ ನಾವು CPIನ ಕಂಡುಹಿಡಿಬೋದು. CPI ಈಸ್ ಈಕ್ವಲ್ ಟು ಸಮ್ ಆಫ್ WR ಡಿವೈಡೆಡ್ ಬೈ ಸಮ್ ಆಫ್ WR ಡಿವೈಡೆಡ್ ಬೈ ಸಮ್ ಆಫ್ W. ಈಗಾಗಲೇ ನೋಡಿದ ಹಾಗೆ ಉದಾಹರಣೆಯಲ್ಲಿ ಏನಿದೆ, ಸೊ ಸಮ್ ಆಫ್ WR ಎಷ್ಟಿದೆ ಆನ್ಸರ್, ಸಮ್ ಆಫ್ WR ಎಷ್ಟಿದೆ 3923 ಡಿವೈಡೆಡ್ ಬೈ 31. ಸೊ CPI ಈಸ್ ಈಕ್ವಲ್ ಟು 3923 ಡಿವೈಡೆಡ್ ಬೈ 31 ಈಸ್ ಈಕ್ವಲ್ ಟು 126.56, 126.56. ಸೊ ಬೆಲೆಗಳ ಮಟ್ಟದಲ್ಲಿ 26% ಹೆಚ್ಚಳವನ್ನು ನೋಡ್ತಾ ಇದ್ದೀವಿ. ಯಾಕೆ ಇಲ್ಲಿ 126 ಇದೆ ಮತ್ತು 26 ಯಾಕೆ ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ 126.56ಇಂದ ಏನನ್ನು ಮೈನಸ್ ಮಾಡ್ತೀವಿ ನಾವು, 55 ಆಗಬೇಕದು. 55ಇಂದ ಮೂಲ ವರ್ಷದ ಮೌಲ್ಯ ಎಷ್ಟು 100, ಇದನ್ನು ಕಳೆದ ಮೇಲೆ ಉಳಿತದೆ ಎಷ್ಟು 26.56. ಸೊ 26.56 ಏನಿದೆ, 26.56 ಏನಿದೆ ಇಷ್ಟು ಪ್ರಮಾಣದ ಬದಲಾವಣೆಗಳನ್ನು ಬೆಲೆಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ತೂಕಾಂಕಿತ ವಿಧಾನದ ಪ್ರಕಾರ 26.56 ಪ್ರಮಾಣದಷ್ಟು ಬೆಲೆಗಳಲ್ಲಿ ಹೆಚ್ಚಳವಾಗಿದೆ ಅಂತ ಹೇಳ್ತೀವಿ, 26.56%. ಸೊ ದಿಸ್ ಶೋಸ್ ದ್ಯಾಟ್ ದ ಕಾಸ್ಟ್ ಆಫ್ ಲಿವಿಂಗ್ ಆಫ್ ಪೀಪಲ್, ಅನುಭೋಗಿಗಳ ಜೀವನದ ವೆಚ್ಚವು 26% ಹೆಚ್ಚಾಗಿದೆ. 26.56 ಅಂದರೆ 26% ಹೆಚ್ಚಳವಾಗಿದೆ ವೆಚ್ಚಗಳು. ಯಾವುದಕ್ಕೆ ಕಂಪೇರ್ ಮಾಡಿದರೆ ಮೂಲ ವರ್ಷಕ್ಕೆ ಹೋಲಿಕೆ ಮಾಡಿದರೆ. ಇಲ್ಲಿ ನಮ್ಮ ಉದಾಹರಣೆಯಲ್ಲಿ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಿ, 2020 ಈಸ್ ಕರೆಂಟ್ ಇಯರ್, 2011 ಈಸ್ ಬೇಸ್ ಇಯರ್. 2011 ಮೂಲ ವರ್ಷ ಮತ್ತು 2020 ಪ್ರಸಕ್ತ ಸಾಲು ಅಂತ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಆ ಒಂದು ಆಧಾರ ನೋಡಿದಾಗ ಈ ಒಂದು 9 ವರ್ಷದ ಅವಧಿಯಲ್ಲಿ 26% ಜೀವನದ ವೆಚ್ಚದಲ್ಲಿ ಬದಲಾವಣೆ ಆಗಿದೆ ಅಥವಾ ಗ್ರಾಹಕ ಬೆಲೆಗಳಲ್ಲಿ ಹೆಚ್ಚಳ ಆಗಿದೆ ಅಂತ ಹೇಳ್ಬೋದು. ಈಗ ಸರಳ ವಿಧಾನದಲ್ಲಿ ಮಾಡಿದಾಗ ನಮಗೆ ಉತ್ತರ ಏನು ಸಿಕ್ಕಿತ್ತು, 36.66%, ಅಂದರೆ 36.66%ದಷ್ಟು ಬೆಲೆಗಳು ಹೆಚ್ಚಾಗಿದೆ ಅಂತೇಳಿ ಈ ವಿಧಾನದಲ್ಲಿ ತೂಕಗಳನ್ನು ಕೊಟ್ಟು ಅವುಗಳ ಮಹತ್ವವನ್ನು ಅರಿತ ಮೇಲೆ ಅದರ ಆಧಾರದ ಮೇಲೆ ನಾವು ಲೆಕ್ಕಾಚಾರವನ್ನು ಮಾಡಿದಾಗ ಎಷ್ಟು ನೋಡ್ತಾ ಇದ್ದೀವಿ, ಅರೌಂಡ್ 27%, 26.5% ಪ್ರೈಸಸ್ ಹೆಚ್ಚಾಗಿದೆ ಅಂತ ನೋಡ್ತಾ ಇದ್ದೀವಿ. ಒಂದೇ ಉದಾಹರಣೆಯನ್ನು ತಗೊಂಡು ನಾವು ಇಲ್ಲಿ ಸರಳ ವಿಧಾನದ ಮೂಲಕ ಮತ್ತು ತೂಕಾಂಕಿತ ವಿಧಾನದ ಮೂಲಕ ಯಾವ ರೀತಿಯಾಗಿ ಅನುಭೋಗಿ ಸೂಚ್ಯಂಕವನ್ನು ಲೆಕ್ಕಾಚಾರ ಮಾಡಬಹುದು ಅಂತೇಳಿ ಇವತ್ತಿನ ಒಂದು ಸೆಷನ್ದಲ್ಲಿ ನೋಡಿದ್ದೀವಿ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ನೀವು ಹಲವಾರು ಪುಸ್ತಕಗಳಲ್ಲಿ ರೆಫರ್ ಮಾಡಿ ನೋಡ್ಕೋಬೋದು. ರೈಟ್. ಈಗ ಮುಂದಿನ ಒಂದು ಸೆಷನ್ದಲ್ಲಿ ನಾವು ಕೆಲವೊಂದು ಮಹತ್ವವಾದಂಥ ಹಣಕಾಸಿನ ಸಿದ್ಧಾಂತಗಳು ಬರುತ್ತೆ. ಮಿಲ್ಟನ್ ಫ್ರೀಡ್ಮನ್ ಅವ್ರದ್ದಾಗಲಿ ಅಥವಾ ಕೇಂಬ್ರಿಡ್ಜ್ ಇಕ್ವೇಷನ್ಸ್ ಆಗಲಿ, ಅವುಗಳ ಕುರಿತು ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.